ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹೋಟೆಲ್ ಸ್ಟೈಲ್ ಮಸಾಲಾ ದೋಸೆ, ಕೆಂಪು ಚಟ್ನಿ ಮತ್ತು ದೋಸೆಗೆ ಮಾಡುವಂತಹ ರುಚಿಯಾದ ಆಲೂ ಪಲ್ಯ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲು ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ 1 ಕಪ್ ಉದ್ದಿನ ಬೇಳೆ, ಅದೇ ಕಪ್ಪಲ್ಲಿ 3 ಕಪ್ಪು ಅಕ್ಕಿ, 1 ಕಪ್ಪು ದಪ್ಪ ಅವಲಕ್ಕಿ, 1/4 ಕಪ್ಪು ತೊಗರಿ ಬೇಳೆ, 1/4 ಕಪ್ಪು ಕಡಲೆ ಬೇಳೆ, 1 ಸ್ಪೂನ್ ಮೆಂತ್ಯ, ಇವನ್ನೆಲ್ಲ ಹಾಕಿ 2 ರಿಂದ 3 ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಆಮೇಲೆ ಅಕ್ಕಿ ನೆನೆಯುವಷ್ಟು ನೀರನ್ನ ಹಾಕಿ 5 ರಿಂದ 6 ಅವರ್ ನೆನೆಯಕ್ಕೆ ಬಿಡಬೇಕು. 6 ಅವರ್ ಆದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು. ಈ ಹಿಟ್ಟನ್ನ 1 ರಾತ್ರಿ ಇಡಬೇಕು. ಈಗ ಕೆಂಪು ಚಟ್ನಿ ಮಾಡೋದನ್ನ ನೋಡೋಣ. ಇದಕ್ಕೆ ನಾನು 2 ಟೊಮೆಟೊ ತಗೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, ಬ್ಯಾಡಗಿ ಮೆಣಸು 10 ಬಿಸಿ ನೀರಲ್ಲಿ ನೆನೆಸಿರೋದು, ರುಚಿಗೆ ಉಪ್ಪು. ಒಂದು ಪಾತ್ರೆ ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಕಾದ ಮೇಲೆ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕೋಬೇಕು. ಆಮೇಲೆ ಬೆಳ್ಳುಳ್ಳಿ ಮತ್ತೆ ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಸಾಫ್ಟ್ ಆಗೋ ತನಕ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಟೊಮೆಟೊ ಸಾಫ್ಟ್ ಆಗಿದೆ. ಈ ಮಿಶ್ರಣ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು. ನೆನೆಸಿರೋ ಬ್ಯಾಡಗಿ ಮೆಣಸು, ರುಚಿಗೆ ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಈಗ ಕೆಂಪು ಚಟ್ನಿ ರೆಡಿಯಾಗಿದೆ. ಆಲೂ ಪಲ್ಯ ಹೇಗ್ ಮಾಡೋದು ನೋಡೋಣ. ಇದಕ್ಕೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಡಲೆ ಬೇಳೆ, ಅರ್ಧ ಸ್ಪೂನ್ ಸಾಸಿವೆ, 2 ಒಣಮೆಣಸು, 10 ಕರಿಬೇವಿನ ಎಲೆ, ಅರ್ಧ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಸ್ಪೂನ್ ಹಿಂಗು, ಹಸಿಮೆಣಸು 4 ರಿಂದ 5, ಈರುಳ್ಳಿ 2, ತುರಿದಿರೋ ಶುಂಠಿ 1 ಸ್ಪೂನು, ಕಾಯಿ ತುರಿ 1/4 ಕಪ್ಪು, ಆಲೂಗಡ್ಡೆ 3. ಒಂದ್ ಪಾತ್ರೆಗೆ 3 ರಿಂದ 4 ಸ್ಪೂನ್ ಆಯಿಲ್ ಹಾಕಿ ಬಿಸಿ ಮಾಡ್ಕೋಬೇಕು. ಆಯಿಲ್ ಬಿಸಿ ಆದ್ಮೇಲೆ ಸಾಸಿವೆ, ಕಡಲೆಬೇಳೆ, ಜೀರಿಗೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಒಣಮೆಣಸನ್ನ ಮತ್ತೆ ಕರಿಬೇವಿನ ಎಲೆನ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಸಣ್ಣ ಉರಿಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಹಸಿಮೆಣಸು ಹಾಕೋತಾ ಇದ್ದೀನಿ. ಖಾರ ನೋಡ್ಬಿಟ್ಟು ಹಾಕೊಳ್ಳಿ. ನಾನು 4 ರಿಂದ 5 ಹಸಿಮೆಣಸು ತಗೊಂಡಿದ್ದೀನಿ. ನಿಮಗೆ ಖಾರ ಹೆಂಗ್ ಬೇಕೋ ಹಂಗ್ ನೋಡ್ಬಿಟ್ಟು ಹಾಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉದ್ದಕ್ಕೆ ಕಟ್ ಮಾಡಿರೋ ಆನಿಯನ್ನ ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ. ಆನಿಯನ್ನ ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಕಲರ್ ಚೇಂಜ್ ಆಗೋದೆಲ್ಲ ಬೇಡ, ಹಸಿ ವಾಸನೆ ಹೋದ್ರೆ ಸಾಕು. ಹೀಗೆ ಫ್ರೈ ಮಾಡ್ಕೊಳ್ಳಿ. ಈಗ ತುರಿದಿರೋ ಶುಂಠಿ ಮತ್ತೆ ತುರಿದಿರೋ ಕಾಯಿನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ತುರಿದಿರೋ ಶುಂಠಿ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಸಣ್ಣಗೆ ಜಜ್ಜಿ ಪುಡಿ ಮಾಡಿರೋ ಶುಂಠಿನ ಯೂಸ್ ಮಾಡ್ಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಅರಿಶಿನ ಪುಡಿ, ಮತ್ತೆ ಹಿಂಗನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು
ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಬೇಯಿಸಿರೋ ಆಲೂಗಡ್ಡೆ, ನಾನಿಲ್ಲಿ ಆಲೂಗಡ್ಡೆ ಬೇಯಿಸುವಾಗ್ಲೇನೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ, ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಈ ಟೈಮಲ್ಲಿ ಉಪ್ಪು ಹಾಕೋಬಹುದು. ನೀವು ಹಾಗೆ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ರೆ ಈ ಟೈಮಲ್ಲಿ ಉಪ್ಪು ಹಾಕೊಳ್ಳಿ. ನಾನು ಉಪ್ಪು ಹಾಕಿರೋದ್ರಿಂದ ಉಪ್ಪು ಸೇರಿಸಿಲ್ಲ. ಈಗ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೊನೆಯಲ್ಲಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ. ಈಗ ದೋಸೆ ಹಂಚನ್ನ ಬಿಸಿ ಮಾಡಕ್ ಇಟ್ಕೊಂಡಿದ್ದೀನಿ. ನಾನು ಕಬ್ಬಿಣದ ಹಂಚನ್ನ ತಗೊಂಡಿದ್ದೀನಿ. ನೋಡಿ, ಹಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ. ಈಗ ದೋಸೆ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು. 2 ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ನಾನು. ನೀವು ಬೇಕಾದ್ರೆ ತುಪ್ಪ ಸೇರಿಸ್ಕೋಬಹುದು. ತುಪ್ಪ ಹಾಕಿದ್ರೆ ಒಳ್ಳೆ ಟೇಸ್ಟ್ ಮತ್ತೆ ಫ್ಲೇವರ್ ಬರುತ್ತೆ. ಈಗ ಕೆಂಪು ಚಟ್ನಿ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕ್ಬಿಟ್ಟು ಹಿಂಗೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಬೆಂದಿದೆ. ಆಲೂ ಪಲ್ಯನ ಹಾಕ್ಬಿಟ್ಟು ದೋಸೆನ ಮಡ್ಸ್ಕೊಂಡ್ರೆ ಮಸಾಲಾ ದೋಸೆ ರೆಡಿ ಆಗತ್ತೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.